ಯಾವತ್ತಾದ್ರೂ ಮಾಟ ಮಂತ್ರ ಮಾಡೋದ್ರ ಹಿಂದೆ ಹೋಗಿದ್ದೀರಾ? ಅದು ಕದ್ದು ಮುಚ್ಚಿ ನಡೀತಿದೆ, ಯಾಕಂದ್ರೆ ಅದು ಪಬ್ಲಿಕಲ್ಲಿ ಮಾಡೋಕ್ಕಾಗಲ್ವಲ್ಲ. ಈ ಏಟಿಗೆ ಎದುರೇಟಿ ಸಿನಿಮಾದಲ್ಲಿ ನಾವು ಕೂಡ ನೋಡಿದ್ವಿ. ಇವರು ಮಾಡುವಂತಹ ಕೃತ್ಯಗಳನ್ನು ನಾವು ಸಿನಿಮ್ಯಾಟಿಕ್ ಥರನೂ ತೋರ್ಸೋಕ್ಕಾಗಲ್ಲ. ದರ್ಶನ್ ಅವರು ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ದೇವಸ್ಥಾನಗಳು ಸುತ್ತಾಡ್ತಾರೆ. ಕೇರಳದ ಒಂದು ಕೊಟ್ಟಿಯೂರು ದೇವಸ್ಥಾನ, ಅಲ್ಲೂ ಕೂಡ ಹೋಗಿ ಅವರು ಹೀಗೆ ಸೆಲೆಬ್ರಿಟಿಗಳ ಮೇಲೂ ಕೂಡ ವಾಮಾಚಾರ ನಡೆಯುತ್ತಾ? ಎಲ್ಲದಕ್ಕೂ ವಾಮಾಚಾರ ಆಗ್ಲೇಬೇಕು ಅಂತೇನಿಲ್ಲ. ಅಥವಾ ಇನ್ನೇನಾದ್ರೂ ಕೆಡುಕು ಏನಾದ್ರು ಮಾಡ್ಬೇಕು ಅಂದ್ರೆ ಅದು ಸೂಕ್ತವಾದಂತ ಸಮಯನ ಇದು? ಅಮಾವಾಸ್ಯೆ ಹುಣ್ಣಿಮೆ ಅಂದ್ರೆ ಇಂಥ ಕೆಲ್ಸಗಳಿಗೆ ಹೇಳಿ ಮಾಡಿಸಿದ ದಿನ ಅಂತ. ಸ್ನೇಹಿತರೆ ನಮಸ್ತೆ, ಈ ಸಂದಿನ ವಿಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸ್ಟುಡಿಯೋದಲ್ಲಿ ಗೋಸ್ಟ್ ಹಂಟರ್ಸ್ ತಂಡದ ಇಮ್ರಾನ್ ಅವರು ಇದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದ ತದನಂತರ ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ಈ ಆತ್ಮಗಳ ಬಗ್ಗೆ ಸಾಕಷ್ಟು ಬಾರಿ ನಿಮ್ಮ ಜೊತೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಬಟ್ ಇಲ್ಲಿ ಇವತ್ತಿನ ವಿಚಾರ ನೋಡಿ, ಇವತ್ತು ಹುಣ್ಣಿಮೆ, ಈ ಎಸ್ಪೆಷಲಿ ಜನಗಳಿಗೆ ಒಂದು ಭಯ ಸರ್, ಹುಣ್ಣಿಮೆ ಅಮಾವಾಸ್ಯೆ ಅಂದ್ರೆ ಈ ಎರಡು ಕೆಡುಕಿನ ದಿನನ, ಅಂದ್ರೆ ಕೆಟ್ಟದ್ದು ಯಾರಿಗಾದ್ರೂ ಮಾಟ ಮಂತ್ರ ಮಾಡಬೇಕು ಅಂದ್ರೆ ಅಥವಾ ಇನ್ನೇನಾದ್ರೂ ಕೆಡುಕು ಏನಾದ್ರು ಮಾಡಬೇಕು ಅಂದ್ರೆ ಅದು ಸೂಕ್ತವಾದಂಥ ಸಮಯನ ಇದು, ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ? ಜೊತೆಲಿ ಇನ್ನೊಂದು ಪ್ರಶ್ನೆ ಆ್ಯಡ್ ಮಾಡ್ತೀನಿ. ಈ ಯಾರಿಗಾದ್ರೂ ಮಾಟ ಮಂತ್ರ ಮಾಡಿಸ್ಬೇಕಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಸೂಕ್ತವಾದಂಥ ದಿನ. ಜೊತೆಯಲ್ಲಿ ರುದ್ರಭೂಮಿನಲ್ಲೇ ಆ ವ್ಯಕ್ತಿಗೆ ಯಾರು ಮಾಟ ಮಾಡಬೇಕಲ್ಲ ಅವರಿಗೆ ರುದ್ರಭೂಮಿನಲ್ಲೇ ಒಂದು ಮಾಟ ಮಂತ್ರದ ಪ್ರಯೋಗ ಕೂಡ ಆಗುತ್ತದೆ. ಅದು ನಿಜಾನಾ ಸರ್? ಅದು ಮಾಡ್ತಾರೆ, ಅದೆಲ್ರಿಗೂ ಗೊತ್ತಿರೋ ವಿಷಯ. ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಇಂಥ ಕೆಲ್ಸಗಳಿಗೆ ಹೇಳಿ ಮಾಡಿಸಿದ ದಿನ ಅಂತ. ಸೊ ಹಾಗಾಗಿ ಆ ದಿನಗಳನ್ನ ಪ್ರಿಫರ್ ಮಾಡಿ ಆ ದಿನದಲ್ಲಿ ಮಾಡ್ತಾರೆ. ಸೊ ನೆಗೆಟಿವಿಟಿ ಪ್ರಭಾವ ಜಾಸ್ತಿ ಇರುತ್ತೆ, ಸೊ ಆ ಕಾರಣಕ್ಕೆ ಮಾಡ್ತಾರೆ. ಇನ್ನು ಸ್ಮಶಾನದ ಬಗ್ಗೆ ತೊಗೊಂಡ್ರೆ, ಸ್ಮಶಾನದಲ್ಲಿ ಯಾರೂ ರಾತ್ರಿ ಹೊತ್ತು ಓಡಾಡಲ್ಲ. ಸೊ ಅದು ಸೂಕ್ತ ಜಾಗ ಅಂತ ಪ್ರಿಫರ್ ಮಾಡಿ ಅಲ್ಲೋಗಿ ಮಾಡ್ತಾರೆ. ಸಾರ್ವಜನಿಕರು ಎಲ್ಲಿ ಕಡಿಮೆ ಇರ್ತಾರೋ ಅಂಥ ಜಾಗದಲ್ಲಿ ಹೋಗಿ ಕೆಲಸ. ಅಲ್ಲ, ಅಲ್ಲಿ ಜನ ಕಡಿಮೆ, ಓಡಾಟ ಕಡಿಮೆ ಅನ್ನೋ ಕಾರಣಕ್ಕೆ ಮಾಡ್ತಾರಾ, ಅಥವಾ ಆ ಒಂದು ಜಾಗದಲ್ಲಿ ರುದ್ರಭೂಮಿನಲ್ಲಿ ನೆಗೆಟಿವಿಟಿ ಜಾಸ್ತಿ ಇರುತ್ತೆ, ಅಥವಾ ದೇವಭೂತಗಳ ಆಹ್ವಾನ ಮಾಡ್ಕೊಬೋದು ಅನ್ನೋ ಕಾರಣಕ್ಕೆ ಅಲ್ಲಿ ಮಾಡ್ತಾರಂತ? ಯಾಕಂದ್ರೆ ಈ ಏಟಿಗೆ ಎದುರೇಟು ಸಿನಿಮಾದಲ್ಲಿ ನಾವು ಕೂಡ ನೋಡಿದ್ವಿ, ರುದ್ರಭೂಮಿನಲ್ಲಿ ಆತ ಆ ಮಂತ್ರವಾದಿ ಅಲ್ಲಿ ಹೋಗಿ ಮಾಟ ಮಂತ್ರ ಮಾಡ್ತಾ ಇರ್ತಾನೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಸಿನಿಮಾ ಬೇರೆ, ಸಿನಿಮಾದಲ್ಲೆಲ್ಲ ತೋರಿಸೋದು ಎಲ್ಲ ಸತ್ಯ ಅಂತಲೂ ಹೇಳೋಕ್ಕಾಗಲ್ಲ. ಇಲ್ಲಿ ಇವರು ಮಾಡುವಂತಹ ಕೃತ್ಯಗಳ್ನು ನಾವು ಸಿನಿಮ್ಯಾಟಿಕ್ ಥರನೂ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಬಹಿರಂಗ ಮಾಡೋದಿರುತ್ತೆ, ಕೆಲವೊಂದು ಗುಟ್ಟಾಗಿರುವಂಥದ್ದು ವಿಷಯಗಳು ಇರ್ತವೆ. ಅದು ಬಹಿರಂಗ ಮಾಡಿದ್ರೆ ಎಲ್ಲರಿಗೂ ಪಬ್ಲಿಕ್ ಆಗೋಗುತ್ತೆ, ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದನ್ನು. ಸೊ ಹಾಗಾಗಿ ಅಂಥ ವಿಷಯಗಳ್ನ ಕೆಲವೊಂದು ಸರಿ ಕೇಳದಿರ ಇದ್ದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಯಾಕಂದರೆ ಮಾಡೋರು ಎಲ್ಲಿ ಬೇಕಾದ್ರೂ ಮಾಡ್ತಾರೆ, ರುದ್ರಭೂಮಿನೇ ಆಗ್ಬೇಕಂತ ಏನಿಲ್ಲ. ಮಾಡೋರು ಎಲ್ಲಿ ಬೇಕಾದ್ರೂ ಮಾಡ್ತಾರೆ, ಪ್ರಿಫರ್ ಮಾಡ್ತಾರೆ. ಇಂಥ ಜಾಗಗಳಲ್ಲಿ ಯಾರು ಜನ ಓಡಾಡಲ್ಲ, ಎಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೋ ಅಂಥ ಜಾಗದಲ್ಲಿ ಈ ಕೃತ್ಯಗಳು ಮಾಡ್ತಾರೆ. ಯಾವ್ದು ಸೂಕ್ತವಾದಂಥ ದಿನ ಯಾವುದು, ಸಮಯ ಯಾವುದು ಈ ಮಾಟ ಮಂತ್ರ ಮಾಡೋದಕ್ಕೆ? ನಾನಂತೂ ಇವತ್ತು ಮಾಡಿಲ್ಲ. ಅಥವಾ ಆ ದಿನ, ಆ ಜಾಗ ಯಾವುದು ಸರ್? ಜಾಗ ಅಂತ ಏನಿಲ್ಲ, ಅವ್ರವ್ರು ಎಲ್ಲೆಲ್ಲಿ ಬೇಕು ಅಲ್ಲಿ ಮಾಡ್ಕೊತಾರೆ, ಕದ್ದು ಮುಚ್ಚಿ ಮಾಡ್ತಾರೆ ಈಗ ಈ ಕೃತ್ಯಗಳನ್ನ. ನಾವು ಎಲ್ಲಿ ಅಂತ ಹುಡ್ಕೊಂಡು ಹೋಗೋಣ ಇಂಥವ್ರು ಮಾಡೋರ್ನ? ಅಲ್ಲ, ನೀವು ಆತ್ಮಗಳ ಹಿಂದೆ ಹೋದ್ರಲ್ಲ, ನೀವು ಯಾವತ್ತಾದ್ರೂ ಮಾಟ ಮಂತ್ರ ಮಾಡೋದ್ರ ಹಿಂದೆ ಹೋಗಿದ್ದೀರಾ, ಅಥವಾ ಮಾಟ ಮಂತ್ರ ಮಾಡಿದ್ದೀರಾ, ಅಥವಾ ಮಾಟ ಮಂತ್ರ ತೆಗಿಯುವಂಥ ಕೆಲಸ ಏನಾದ್ರು ಮಾಡಿದ್ದೀರಾ ಇಮ್ರಾನ್ ಅವರು? ಮಾಟ ಮಂತ್ರನ ತೆಗಿಯುವಂಥ ಕೆಲಸಗಳು ಇವತ್ತಿಗೂ ಮಾಡ್ತಾ ಇದ್ದೀವಿ. ಯಾರ್ಯಾರ ಮೇಲೆ ಏನೇನು ಮಾಡಿಸಿರ್ತಾರಲ್ಲ ಅದನ್ನು ತೆಗಿಯೋ ಕೆಲಸ ಇವತ್ತಿಗೂ ಮಾಡ್ತಾ ಇದ್ದೀವಿ. ಆದರೆ ಅದ್ರ ಹಿಂದೆ ಅಂತ ನಾವು ಹೋಗ್ತಾ ಇಲ್ಲ. ನೀವು ಮಾಟ ಮಂತ್ರ ಮಾಡಿಲ್ಲ ಯಾವ ವ್ಯಕ್ತಿಗೂ? ನಾವೇನಕ್ಕೆ ಮಾಡೋಣ, ನಮ್ಗೇನು ಅಗತ್ಯ ಇದೆ? ಮಾಡಿರೋದನ್ನ ರಿಮೂವ್ ಮಾಡೋವಂಥ ಕೆಲಸ. ಇದನ್ನ ಬ್ಯಾನ್ ಮಾಡಬೇಕು ಅಂತ ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಈ ಮಾಟ ಮಂತ್ರ ಆ್ಯಕ್ಚುಲಿ ಗೌರ್ಮೆಂಟ್ನಿಂದ ಇದು ಬ್ಯಾನ್ ಆಗಿದೆ. ಈ ಕೃತ್ಯಗಳನ್ನ ಮಾಡಬಾರ್ದು, ಇನ್ನೊಬ್ರಿಗೆ ತೊಂದರೆ ಕೊಡುವಂಥ ಕೆಲಸಗಳು ಮಾಡಬಾರ್ದು. ಸೊ ಅದು ಕದ್ದು ಮುಚ್ಚಿ ನಡೀತಿದೆ, ಯಾಕಂದರೆ ಅದು ಪಬ್ಲಿಕಲ್ಲಿ ಮಾಡೋಕ್ಕಾಗಲ್ವಲ್ಲ. ಯಾಕಂದರೆ ಅದು ರದ್ದಾಗಿರುವಂತಹ ಕೆಲಸ ಆಯಿತು ಸರ್. ನೀವು ಮಾಟ ಮಂತ್ರ ಮಾಡಬಾರ್ದು, ಸರ್ಕಾರನೇ ಬ್ಯಾನ್ ಮಾಡಿದೆ ಅಂದಮೇಲೆ ಅದಿದೆ ಅಂತ ಆಯಿತು. ಸರ್ಕಾರದ ಮಟ್ಟದಲ್ಲಿ ಅದನ್ನು ಬ್ಯಾನ್ ಮಾಡ್ತಾರೆ, ಮಾಟ ಮಂತ್ರ ಮಾಡಬಾರ್ದು, ವಾಮಾಚಾರ ಮಾಡಬಾರ್ದು ಅಂದರೆ ನಿಜವಾಗ್ಲೂ ಇದೆ ಅಂತೇಳಿ ಸರ್ಕಾರನೇ ಅದನ್ನು ಒಪ್ಕೊಂಡಂಗೆ ಆಯ್ತಲ್ಲ? ಇಲ್ಲ, ಇಲ್ಲಿ ಬಟ್ ಇದೆಯಾ ನಿಜವಾಗ್ಲೂ ಮಾಟ ಮಂತ್ರ ಇದೆಯಾ? ನಡೆಯುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಏನೋ ಒಂದು ಪೂಜೆನೋ ಏನೋ ಒಂದು ಮಾಡ್ತಿರ್ತೀವಿ, ಏನೋ ಒಂದು ನಡೀತಿರುತ್ತೆ. ಅದು ನೋಡೋರಿಗೆ ಅದು ಮಾಟ ಮಂತ್ರನ ಇಲ್ಲ ನಿಜವಾಗ್ಲೂ ಒಂದು ಪೂಜೆ ಮಾಡ್ತಿದ್ದಾನ ಅಂತ ಹೆಂಗೆ ನೀವು ತಿಳ್ಕೊತೀರಾ? ಗೊತ್ತಾಗೋದಿಲ್ಲ. ಪಬ್ಲಿಕಲ್ಲಿ ಮಾಡಿದ್ರು ನಿಮಗೆ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸರ್, ಇನ್ನೊಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಲೇಬೇಕು ಇಮ್ರಾನ್ ಸರ್. ಸಾಕಷ್ಟು ನೀವು ಕೂಡ ಸಿನಿಮಾ ರಂಗದ ನೋಡ್ಕೊಂಡು ಬಂದಿದ್ದೀರಿ, ಸಾಕಷ್ಟು ಬೇರೆ ಬೇರೆ ವಾಹಿನಿಗಳಲ್ಲಿ ನೀವು ಇಂಟರ್ವ್ಯೂ ಕೊಟ್ಟಿದ್ದೀರಿ. ದರ್ಶನ್ ಅವರು, ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ದೇವಸ್ಥಾನಗಳ ಸುತ್ತಾಡ್ತಾರೆ, ಸಾಕಷ್ಟು ದೇವಸ್ಥಾನಕ್ಕೂ ಸುತ್ತಾಡಿದ್ರು. ಅದ್ರ ಜೊತೆಯಲ್ಲಿ ಏನು
ಕೇರಳದ ಒಂದು ಕೊಟ್ಟಿಯೂರು ದೇವಸ್ಥಾನ, ಅಲ್ಲೂ ಕೂಡ ಹೋಗಿ ಅವರು ದಂಪತಿಗಳು ದರ್ಶನ್ ಅವರು ಬೇಲ್ ಮೇಲೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕೊಟ್ಟಿಯೂರ್ಗೂ ಹೋಗಿ ಅಲ್ಲಿ ದೇವ್ರದ್ದು ಒಂದಷ್ಟು ಅವ್ರದೇ ಆದಂತ ಏನೋ ಒಂದಷ್ಟು ಮಾಡ್ತಾರೆ, ಅಂದ್ರೆ ಪೂಜೆ ಪುರಸ್ಕಾರ ಮಾಡ್ತಾರೆ. ಇನ್ನೆಲ್ಲೋ ಒಂದ್ ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು ಅಂತೇಳಿ ಅಂತೆಕಂತೆ ಕ್ಲಾರಿಟಿ ಇಲ್ಲ. ಸೊ ಅದನ್ನ ರಿಮೂವ್ ಮಾಡಿಸ್ಕೊಂಬರೋದಕ್ಕೆ ಅಥವಾ ಅಲ್ಲೆಲ್ಲೋ ಒಂದು ಹೋಮ ಮಾಡಿಸೋದಕ್ಕಂತ ಹೋಗ್ತಾರೆ. ಹೀಗೆ ಸೆಲೆಬ್ರಿಟಿಗಳ ಮೇಲೂ ಕೂಡ ವಾಮಾಚಾರ ನಡೆಯುತ್ತಾ? ವಾಮಾಚಾರಕ್ಕೆ ಅವ್ರ ಮೇಲೂ ನಡೆದಿರೋ ಚಾನ್ಸಸ್ ಇರುತ್ತಾ ದರ್ಶನ್ ಅವ್ರ ಹೇಗೆ ಮೇಲೆ? ಅಂದ್ರೆ ಇವಾಗ ಒಂದು ಪಿಸ್ತೂಲ್ನಲ್ಲಿ ಗುಂಡಿರುತ್ತೆ, ಆ ಗುಂಡು ನೀನು ಭಾಸ್ಕರ್, ನೀನು ಇವರು, ನೀನು ಅವರು ಅಂತ ಹೆಸರು ಕೇಳಿ ಫೈರ್ ಮಾಡಿದಾಗ ಓ, ಹೋಗಲ್ಲ. ಆ ಗುಂಡು ಹೋಗಲ್ಲ. ವಾಮಾಚಾರನು ಹಾಗೆ, ಹಾ, ಹಾ. ಯಾರ ಮೇಲೆ ಬೇಕಾದ್ರೂ ಪ್ರಯೋಗ ಮಾಡ್ಬೋದು. ಗೊತ್ತಿರಲ್ಲ ಇವ್ರು ಈ ಸುದೀಪ್, ದರ್ಶನ್, ಅವ್ರು ಇನ್ನೊಬ್ರು ಮತ್ತೊಬ್ರು ಅಂತ ಅದಕ್ಕೆ ಆ ಗುಂಡು ಗೊತ್ತಿರೋದಿಲ್ಲ. ಹೆಂಗ್ ಗೊತ್ತಾಗುತ್ತೆ? ಸೆಲೆಬ್ರಿಟಿ ಆದ್ರೂ ಅಷ್ಟೇ, ಸಾಮಾನ್ಯ ವ್ಯಕ್ತಿ ಆದ್ರೂ ಅಷ್ಟೇ, ಅದು ಪ್ರಯೋಗ ಮಾಡಿದ್ರೆ ಮುಗೀತು. ಸೊ ದರ್ಶನ್ ಅವ್ರಿಗೂ ಆಗಿರ್ಬೋದು, ಚಾನ್ಸಸ್ ಇರುತ್ತೆ ಸರ್. ನನಗೆ ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಯಾವತ್ತೂ ಅದನ್ನು ಪರಿಶೀಲನೆ ಮಾಡಿಲ್ಲ, ಅಗತ್ಯ ಬಂದಿಲ್ಲ. ಯಾಕಂದ್ರೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಸಹಜವಾಗಿ ನಾವು ಸಾಮಾಜಿಕವಾಗಿ ನೋಡಿದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನದಲ್ಲಿ ಇರ್ತಾನೆ, ಸಡನ್ಲಿ ಅವನು ಬಿದ್ದೋಗ್ಬಿಡ್ತಾನೆ. ಆ ಥರದ್ದು ನಾವು ನೀವು ಎಷ್ಟೋ ಪ್ರಕರಣಗಳು ನೋಡಿದೀವಿ, ಎಷ್ಟೋ ನಮ್ಮ ಅಕ್ಕಪಕ್ಕನೇ ನಡೆದಿದೆ. ಒಬ್ಬ ಸಾಮಾನ್ಯ ದರ್ಶನ್ ಅವ್ರು ಬಿಟ್ಬಿಡೋಣ, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ನಾವು ಮಾತಾಡೋದು ಬೇಡ. ನಮ್ಮ ಸುತ್ತಮುತ್ತನೇ ಎಷ್ಟೋ ಜನ ತುಂಬಾ ಚೆನ್ನಾಗಿರುವಂಥದ್ದು, ತುಂಬಾ ಸ್ಥಿತಿವಂತರಾಗಿರುವಂಥವ್ರು, ಅವ್ರ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ. ಸಡನ್ಲಿ ಅವರು ಪ್ರಪಾತಕ್ಕೆ ಬೀಳೋ ರೀತಿಯಲ್ಲಿ ಅವರ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆನೋ, ಇನ್ಯಾರೋ ತೀರ್ಕೊಂಡ್ಬಿಡೋದು, ಇನ್ಯಾರೋ ಜೈಲಿಗೆ ಹೋಗೋದು, ಅಥವಾ ಇನ್ನೇನೋ ಈ ರೀತಿ ಸಮಸ್ಯೆಗಳು ಬರುವಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತಾ ಬಂದಿದ್ದೀವಿ. ಅದೆಲ್ಲ ವಾಮಾಚಾರ ಪ್ರಯೋಗ ಆಗಿರುತ್ತೆ ಅಂತ ಕುಟುಂಬಗಳ ಮೇಲೆ ಅಥವಾ ಅಂತ ವ್ಯಕ್ತಿಗಳ ಮೇಲೆ. ಎಲ್ಲದಕ್ಕೂ ವಾಮಾಚಾರ ಆಗ್ಲೇಬೇಕು ಅಂತೇನಿಲ್ಲ. ಈ ಕಣ್ಣು ದೃಷ್ಟಿ ಅಂತ ಹೇಳ್ತಾರಲ್ಲ, ಅದು ತುಂಬಾ ಏನಂತೀವಿ, ಪವರ್ಫುಲ್ ದೃಷ್ಟಿ ಅದು. ಕೆಟ್ಟ ದೃಷ್ಟಿ ಏನ್ ನಾವು ಹಾಕ್ತಿವಿ, ಇವನು ಹಿಂಗ್ ಬೆಳೆದ್ಬಿಟ್ನಲ್ಲ, ಇವನು ಚೆನ್ನಾಗಾಗ್ಬಿಟ್ನಲ್ಲ, ನನ್ನ ಮುಂದೆ ಹಿಂಗಿದ್ದವನು ಹಿಂಗಾಗ್ಬಿಟ್ನಲ್ಲ ಅಂತ ನೋಡ್ತಾರೆ ನೋಡಿ. ಆ ಕಣ್ಣು ದೃಷ್ಟಿ ಅನ್ನೋದು ಏನ್ ಹೇಳ್ತಾರೆ, ಅದು ತುಂಬಾ ಕೆಟ್ಟದ್ದು ಅಂತ ಹೇಳ್ತೀವಿ. ಯಾರಿಗೂ ಆ ತರ ದೃಷ್ಟಿಲಿ ನೋಡಬೇಡಿ. ಅವನು ಬೆಳೆದವನ, ನಿಮ್ ಮುಂದೆ ಚಿಕ್ಕವನಾಗಿದ್ದ, ಇವಾಗ ಬೆಳೆದವನ, ನಾವು ಆ ರೀತಿ ಬೆಳೆಯೋಣ. ಅವನನ್ನ ನಾವು ಕೆಳಗೆ ಬೀಳ್ಸೋದು ಬೇಡ. ಒಬ್ಬ ಬೆಳಿತಾವನಂದ್ರೆ ಅವನ್ ಬೆಳೆಯಕ್ ಬಿಡ್ರಿ ಅವನ್ನ. ಈ ತರ ಮನೋಭಾವನೆ ಇರುವಂತಹ ಕೆಟ್ಟ ದೃಷ್ಟಿ ಹಾಕುವಂತಹ ಕೃತ್ಯ ಏನಿದೆ, ಇದರಿಂದಾನು ಮನುಷ್ಯ ಮೇಲಿಂದ ಕೆಳಗೆ ಬೀಳ್ತಾನೆ. ನೋಡಿದೀರಾ ಸರ್ ನೀವು ಆ ಥರದ್ದು? ಸಾಕಷ್ಟು ಜನ ನೋಡಿದ್ವಿ. ಕೆಲವೊಂದ್ಸರಿ ನಮಗೂ ಆಗಿರುತ್ತೆ, ನಮ್ಮ ಅನುಭವಕ್ಕೆ ಬಂದಿರಲ್ಲ. ಕುತ್ಕೊಂಡು ನಾವು ಲೆಕ್ಕಾಚಾರ ಮಾಡಿದಾಗ ಅವು ನಮಗೂ ಈ ಥರ ಆಗಿತ್ತಲ್ಲ ಅಂತ ಅನ್ಸುತ್ತೆ. ನಿಮ್ಮ ಲೈಫಲ್ಲೂ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಕಣ್ಣು ದೃಷ್ಟಿ ಅಷ್ಟೊಂದು ಕೆಟ್ಟದ? ಹೌದು. ಒಂದು ಬಂಡೆ ಕಲ್ಲನ್ನ ಚೂರು ಚೂರು ಮಾಡುತ್ತಂತೆ. ಹಳೆ ಕಾಲದವರು ಮಾತುಗಳು, ಕೆಟ್ಟ ದೃಷ್ಟಿ ಅನ್ನೋದು ಒಂದು ಬಂಡೆ ಕಲ್ಲನ್ನ ಚೂರು ಚೂರು ಮಾಡುತ್ತಂತೆ. ಅದಕ್ಕೆ ನೀವು ಬಂಡೆ ಅಂದಾಗ ನನಗೆ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಅಂತ ಕರೀತಾರೆ ಕೆಲವರು. ಇವರು ಡಿ ಕೆ ಶಿವಕುಮಾರ್ ಅವರು ಇವಾಗ ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಅವ್ರನ್ನ ಸಾಕಷ್ಟು ಬಾರಿ ನೋಡಿದೀವಿ. ತುಂಬಾ ಹೋಮ ಹವನಗಳು ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಜ್ಜಯ್ಯ ಅಂತ ಸ್ವಾಮೀಜಿಯವ್ರನ್ನ ನಂಬುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರಲ್ಲ, ಅವಾಗ ರಕ್ಷಣೆ ಕೊಡುತ್ತಾ? ಅಂದ್ರೆ ನನ್ನ ನೇರ ಪ್ರಶ್ನೆ ಏನಂದ್ರೆ, ಈ ಕಣ್ಣು ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತೇಳಿ. ಕಣ್ಣು ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ದಾರಿ, ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೋಬೇಡಿ. ಈ ಸ್ಟೇಟಸ್ ಅಲ್ಲಿ, ಇನ್ಸ್ಟಾದಲ್ಲಿ ರೀಲ್ಸ್ಗಳು ಮಾಡಿ ನಾವು ಫೋಸ್ಗಳು ಕೊಡ್ತೀವಲ್ಲ, ಅದು ಅದೇ ಅಂತಲ್ಲ. ನಿಮ್ಮ ಗಳಿಕೆ ಇರ್ಬೋದು, ನಿಮ್ಮ ಸ್ಥಾನ ಗಳಿಕೆ ಇರ್ಬೋದು, ಇದನ್ನ ಯಾವುದು ನಾವು ತೋರಿಕೆ ಮಾಡಬೇಡಿ. ನೀವೆಷ್ಟು ತೋರಿಕೆ ಮಾಡ್ತೀರೋ ಅಷ್ಟು ಕೆಟ್ಟ ದೃಷ್ಟಿ ಬೀಳುತ್ತೆ. ಸೊ ರಾಜಕಾರಣಿಗಳು ಮತ್ತೆ ಸೆಲೆಬ್ರಿಟಿಗಳ ಕತೆ ಹೇಗೆ ಸರ್? ಎಷ್ಟು ತೋರಿಕೆ ಮಾಡ್ಲೇಬೇಕು? ಇಲ್ಲ, ಎಷ್ಟು ಗುಟ್ಟಾಗಿರ್ತೀವೋ ಅಷ್ಟು ಸೇಫ್ ಆಗಿರ್ತೀರ. ಎಷ್ಟು ರಟ್ಟು ಮಾಡ್ಕೊಂತೀರೋ ಅಷ್ಟು ರಂಗು ಆಗುತ್ತೆ. ಹೌದು. ಸೊ ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ನಾವುಗಳು ಯಾವ ರೀತಿ ನಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಕೆಲವೊಂದ್ಸರಿ ನಮ್ಮ ಯೋಚನೆ, ನಮ್ಮ ಏನಂತೀವಿ, ನಮ್ಮ ಆಲೋಚನೆಗಳು, ಆಲೋಚನೆಗಳು. ಹೌದು. ಸೊ ಅದು ಕೂಡ ನಮಗೆ ಕೆಡುಕುಂಟು ಮಾಡುತ್ತೆ. ನಮ್ಮ ಆಲೋಚನೆಗಳ ನಮ್ಮನ್ನು ಸಾಯಿಸ್ಬಿಡುತ್ತೆ. ನಂಬಿಕೆಗಳ ಮೇಲೆ ಡಿಪೆಂಡ್. ಇವಾಗ ಅವ್ರು ಅವೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಅವ್ರ ನಂಬಿಕೆ, ಅದು ಒಳ್ಳೇದಾಗುತ್ತೆ. ನೀವು ನೋಡಿರುವಂತ ಸಾಕಷ್ಟು ಕೇಸಸ್ಗಳು ನೀವು ನೋಡಿದಿರಿ, ಅಟೆಂಡ್ ಮಾಡಿದಿರಿ. ಒಂದಷ್ಟು ಸರಿ ಮಾಡಿರುವಂತ ಘಟನೆಗಳು ನಾವು ಕೂಡ ನೋಡಿದೀವಿ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ನೀವು ಆ ರೀತಿ ನೀವೇ ನೋಡಿ ಆಶ್ಚರ್ಯಪಟ್ಟಿರುವಂತ ಘಟನೆ ಯಾವ್ದಾದ್ರು ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೋದಾ? ವಾಮಾಚಾರ ಆಗಿ ಅಥವಾ ಆತ್ಮ ಪ್ರಯೋಗ ಆಗಿ, ಸೊ ಅಂತ ಕೇಸಸ್ ನೀವು ಗುಣಪಡಿಸಿರುವಂತ ಪ್ರಕರಣ ಯಾವ್ದಾದ್ರು ಒಂದು ಶೇರ್ ಮಾಡಿ. ಡಿಫ್ರೆಂಟ್ ಕೇಸಸ್ ಅಂತ ಏನಿಲ್ಲ, ಎಲ್ಲ ನಾರ್ಮಲ್ ಕೇಸಸ್ ಏನೇ. ಇನ್ ದಿ ಸೆನ್ಸ್ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಕೇಸಸ್. ಬ್ಲ್ಯಾಕ್ ಮ್ಯಾಜಿಕ್ ಅಷ್ಟೇ. ಬ್ಲ್ಯಾಕ್ ಮ್ಯಾಜಿಕಲ್ಲಿ ವೆರೈಟೀಸ್ ಇರ್ತವೆ. ವೆರೈಟೀಸ್ ಇನ್ ದಿ ಸೆನ್ಸ್ ಏನು ಕಾರಣಗಳು ಬೇರೆ ಬೇರೆ ಇರ್ತವೆ. ಕೆಲವರು ಆಸ್ತಿಗಿರುತ್ತೆ, ಕೆಲವರು ಇನ್ನೊಂದಕ್ಕಿರುತ್ತೆ, ದ್ವೇಷಕ್ಕಿರುತ್ತೆ. ಈ ಥರ ಬೇರೆ ಬೇರೆ ವೆರೈಟಿ ಇರುತ್ತೆ. ಬಟ್ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್.
ಮಾಟ ಅಂದರೆ ಮಾಟನೇ. ಅದರಲ್ಲಿ ಸ್ವಲ್ಪ ಹೆವಿ ಇರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು ಎಫೆಕ್ಟು, ಆ ಥರ ಮಾಡಿರ್ತಾರೆ. ಸೊ ಎಲ್ಲ ಕೇಸಸ್ ಅದೇ ನಾರ್ಮಲ್ ಆಗಿರುತ್ತೆ. ಸೊ ಅದರಲ್ಲಿ ಏನು ನಾವು ವೆರೈಟಿ ಅಂತ ಏನು ಹೇಳುವಂತಹ ವಿಷಯ. ಒಂದು ಯಾವ್ದಾನ ಒಂದು ಘಟನೆ ಶೇರ್ ಮಾಡ್ಬೋದು ಸರ್ ಈ ಸಂದರ್ಭದಲ್ಲಿ? ಯಾವ ಥರ ನಿಮ್ಗೆ ಹೇಳಿ ನಾನು ಅದನ್ನು? ಅಂದರೆ ಯಾವುದೋ ಒಂದು ಕೇಸ್ ಅಟೆಂಡ್ ಮಾಡಿರ್ತೀರಿ, ಅವ್ರಿಗೆ ವಾಮಾಚಾರ ಆಗಿರುತ್ತೆ, ಅವ್ರಿಗೆ ಇಂಥದ್ದೇ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಅದನ್ನು ಸಾಲ್ವ್ ಮಾಡಿರೋಂಥದ್ದು ಯಾವುದಾನ ಒಂದು ಘಟನೆ? ಸಾಕಷ್ಟು ಘಟನೆಗಳಿದೆ ಅದರಲ್ಲಿ. ಅಂಥ ವೆರೈಟಿ ಘಟನೆ ಎಲ್ಲರಿಗೂ ಆಬ್ವಿಯಸ್ಲಿ ಎಲ್ಲ ಜನಕ್ಕೂ ಗೊತ್ತಿರುವಂಥದ್ದೇ. ಏನಿರುತ್ತೆ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋರಿಗೆ ನಿದ್ದೆ ಬರಲ್ಲ, ಕೆಟ್ಟ ಕನ್ಸುಗಳು ಬೀಳ್ತವೆ, ಮೈ ಕೈ ಕಾಲು ನೋವಿರುತ್ತೆ, ಇಲ್ಲ ಏನಾದರೂ ಒಂದು ಕಾಯಿಲೆಗೆ ಒಳಪಟ್ಟಿರ್ತಾರೆ, ಅದು ಹೋಗಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಇಲ್ಲಿ ತೋರಿಸ್ತಿರ್ತಾರೆ, ಎಲ್ಲೂ ಅದು ಕ್ಯೂರ್ ಆಗಲ್ಲ, ಏನೇ ರಿಪೋರ್ಟ್ಸ್ ತೆಗೆದ್ರು ನಾರ್ಮಲ್. ಸೊ ಈ ನಾರ್ಮಲ್ ಸಿಂಪ್ಟಮ್ಸೇ ಇರುತ್ತೆ ಎಲ್ಲರಿಗೂ. ಮನೇಲಿ ಜಗಳ, ಕಿತ್ತಾಟ, ಹಣಕಾಸಿನ ತೊಂದರೆ, ಎಲ್ಲ ಕಡೆಯಿಂದ ಬ್ಲಾಕೇಜ್ ಆಗಿರುತ್ತೆ. ಸರ್ ಅದನ್ನು ಸರಿಪಡಿಸ್ಕೊಳ್ಳೋ ವಿಧಾನ ಹೇಗೆ ಸರ್? ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ, ಈ ಎಲ್ಲ ಸಮಸ್ಯೆಗಳು ನೀವು ಹೇಳಿರಲ್ಲ, ಎಲ್ಲ ಸಮಸ್ಯೆ ಅದಕ್ಕೆ ಪರಿಹಾರ ಹೇಗೆ ಅಂತ? ಈಗ ಎಲ್ಲೋ ಒಂದು ಕಡೆ ಹೋಗಿ ಕೇಳ್ತಾರೆ, ಏನೋ ಒಂದು ಆಗುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಗೊತ್ತಾಗಿದ ತಕ್ಷಣನೇ ಅವ್ರದ್ದೊಂದು 70% ಅವರು ಕುಗ್ಗೋಗ್ತಾರೆ. ಇದು ಹೌದು, ಇದು ಮೇನ್ ಥಿಂಗ್. ಏನಂದ್ರೆ ದೈಹಿಕವಾಗಿ ಕುಗ್ತಾರೆ. ಅದು ಮಾನಸಿಕವಾಗಿ ಕುಗ್ಗಿದ್ರೆ ದೈಹಿಕವಾಗಿ ಎಫೆಕ್ಟ್ ಆಗೇ ಆಗುತ್ತಲ್ಲ. ನಮ್ಮ ಮಾನಸಿಕ ಸ್ಥಿತಿ ಚೆನ್ನಾಗಿತ್ತು ಅಂದರೆ ನಮ್ಮ ದೈಹಿಕ ಸ್ಥಿತಿ ಚೆನ್ನಾಗಿ, ಎರಡೂ ಒಂದಕ್ಕೊಂದು ಇಂಟರ್ಡಿಪೆಂಡೆಂಟ್. ಸೊ ಇಲ್ಲಿ ಏನಾಗುತ್ತೆ, ಆ ಥರ ಕುಗ್ಗೋಗ್ತಾರೆ. ಮೈನ್ ಥಿಂಗ್ ಇಲ್ಲಿ ಜನಗಳು ಮಾಡೋದು ಇದೇ ಫಾಲ್ಟು, ಕುಗ್ಗಬಾರ್ದು. ಆ್ಯಕ್ಚುಲಿ ಇಲ್ಲಿ ಇವರು ಧೈರ್ಯವಾಗಿರ್ಬೇಕು. ಈ ಒಂದು ಸಿಚುವೇಶನಲ್ಲಿ ಇವ್ರ ಧೈರ್ಯ, ಇವ್ರದ್ದು ಏನಿದೆ ಮಾನಸಿಕ ಸ್ಥಿತಿ ಏನಿದೆ, ಇದನ್ನು ಗಟ್ಟಿ ಮಾಡ್ಕೋಬೇಕು ಇವ್ರಿಗೆ. ಸೊ ಇಲ್ಲಿ ಕುಗ್ಗಬಾರ್ದು. ಇಲ್ಲಿ ಕುಗ್ದಾಗ ಏನಾಗುತ್ತೆ, ಎಲ್ಲ ಎಡವಟ್ಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಮ ಮೇಲೆ ಪ್ರಯೋಗ ಆಗಿದೆ, ನಿಮಗೆ ಗೊತ್ತಿಲ್ಲ, ಎಲ್ಲೋ ಹೋದ್ರಿ, ಏನೋ ಕೇಳಕ್ಕೆ ಹೋದ್ರಿ, ಎಲ್ಲವರು ನಿಮಗೆ ಬಹಿರಂಗ ಮಾಡೋದು ನಿಮ್ಮ ಮೇಲೆ ಏನೋ ಪ್ರಯೋಗ ಆಗಿದೆ ಅಂತ. ಅಲ್ಲಿವರೆಗೂ ಚೆನ್ನಾಗಿದ್ರಿ ತಾನೆ, ಹೇಳಿದ್ಮೇಲೆ ತಾನೇ ನೀವು ಕುಗ್ಗಿದ್ದು ಅಲ್ವಾ? ಸೊ ಅಲ್ಲಿ ಕುಗ್ಗಬಾರದು. ಅದಕ್ಕೆ ಮುಂಚೆ ಚೆನ್ನಾಗೇ ಇದ್ರಿ, ನೀವು ಲವಲವಿಕೆಯಿಂದಿದ್ರಿ. ಹೇಳಿದ್ಮೇಲೆ ನೀವು ಆಲೋಚನೆಗೆ ಬಿದ್ದುಬಿಟ್ರಿ, ಓ ಹಿಂಗಾಗೋಯ್ತು, ನಿಮ್ಮ ಮೇಲೆ ಯಾರೋ ವಾಮಾಚಾರ ಮಾಡಿದ್ದಾರೆ, ಯಾರು ಮಾಡಿರ್ಬೋದು, ಏನಕ್ಕೆ ಮಾಡಿರ್ಬೋದು ಅನ್ನೋ ಆ ಒಂದು ಇದ್ರ ಗೊಂದಲಕ್ಕೆ ಹೋಗ್ಬಿಡ್ತೀರ. ಆ ಗೊಂದಲಕ್ಕೆ ಹೋಗಿ ಅದನ್ನು ಯೋಚನೆ ಮಾಡಿ 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 ಏನೇ ಒಂದಾದ್ರೂ ಅದೇ ಅಂತ ನೀವು ಅಲ್ಲಿಗೆ ಡಿಸೈಡ್ ಮಾಡ್ಕೊಬಿಡ್ತೀರ. ಅರ್ಥ ಆಗ್ತಿದೆಯಾ? ಏನೋ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಏನೋ ಒಂದು ಸ್ವಲ್ಪ ಲೈಟಾಗಿ ಹಿಂಗೆ ಗಾಡಿ ಶೇಕ್ ಆಗಿ ಏನೋ ಬೀಳೋ ಥರ ಆಗುತ್ತೆ. ನಿಮ್ಮ ಅಚಾತುರ್ಯದಿಂದ ಆಗೋದದು. ಅರ್ಥ ಆಗ್ತಿದೆಯಾ? ನಿಮ್ಮ ಕೇರ್ಲೆಸ್ಲಿಯಿಂದ ಆಗೋದದು. ನೀವು ಅದನ್ನು ಏನು ಮಾಡ್ತೀವಿ, ಅಲ್ಲಿಗೆ ರಿಲೇಟ್ ಮಾಡಕ್ಕೆ ಹೋಗ್ತೀರಾ. ಓ ಇವ್ರು ಹೇಳಿದ್ರು ವಾಮಾಚಾರ ನಡೆದಿದೆ, ಅದ್ರ ಎಫೆಕ್ಟೇ ಇರಬೇಕಿದು. ಸೊ ಎಲ್ಲದಕ್ಕೂ ಅಲ್ಲಿ ರಿಲೇಟ್ ಮಾಡಕ್ಕೆ ಹೋಗ್ತೀರಾ. ಆ ರಿಲೇಟ್ ಮಾಡಕ್ಕೆ ಹೋಗಬೇಡಿ. ನೀವಿಲ್ಲಿ ಧೈರ್ಯವಾಗಿ ಇರಬೇಕಾಗಿರುವಂತಹ ಸ್ಥಿತಿಗೆ ಬರಬೇಕಾಗುತ್ತೆ ಇಂಥ ಒಂದು ಪರಿಸ್ಥಿತಿ.